ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ್ದಾಗಿರುತ್ತೆ. ಸೊ ಇವತ್ತು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅದ್ರ ಜೊತೆಗೆ ಇನ್ನು ಇವತ್ತು ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ನೈಟು ಹೊರಟಿದ್ವಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಶೇರ್ ಮಾಡ್ಕೊಂಡಿದ್ದೆ, ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೆ, ಬಟ್ಟೆ ಎಲ್ಲ ಪ್ಯಾಕಿಂಗ್ದೆಲ್ಲನೂ. ಸೊ ಒಂದೆರಡು ದಿನ ಮುಂಚೆಲೇ ಮಾಡ್ಕೋತಾ ಇದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಇನ್ನೂ ಟ್ರಿಪ್ಗೆ ಹೊರಡೋದಿತ್ತು. ಇವತ್ತು ನೈಟು ನಾವು ಬಸ್ ಬುಕ್ ಮಾಡಿದ್ದು ಶುಕ್ರವಾರ ನೈಟು 9:45ಗೆ ಬಸ್ಸಿತ್ತು. ಸೊ ಅಷ್ಟೊತ್ತಿಗೆ ನಾವೆಲ್ಲ ರೆಡಿಯಾಗಿ ಹೊರಡಬೇಕಿತ್ತು. ಇನ್ನು ಯೂನಿಫಾರ್ಮ್ ಎಲ್ಲ ಇತ್ತಲ್ವ ಮಕ್ಕಳದು, ಯಾವುದು ಒಗ್ದಿರಲಿಲ್ಲ. ನಾನು ಸ್ಕೂಲ್ ಡೇ ಮುಗಿಸ್ಕೊಂಡು ಡೈರೆಕ್ಟ್ ರಜಾ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಆಲ್ರೆಡಿ ಆವಾಗಲೇ. ಬಟ್ ನೋಡಿದ್ರೆ ಮತ್ತೆ ಸ್ಕೂಲ್ ಇತ್ತಲ್ವ, ಸೊ ಅದಕ್ಕೆ ಯೂನಿಫಾರ್ಮ್ ಎಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವೆಟರು, ಸಾಕ್ಸು, ಟೈ, ಬೆಲ್ಟು, ಶೂಸು ಪ್ರತಿಯೊಂದು ಎಲ್ಲ ಕೂಡ ಬಟ್ಟೆಗಳನ್ನೆಲ್ಲ ಒಗೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ಬಟ್ಟೆ ಎಲ್ಲ ಒಗೆದು ಇನ್ನು ಟಿಫನ್ಗಂತೂ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ನಾನು ಯಾವುದೇ ಅಡುಗೆ ನಾಷ್ಟ ಏನೂ ಮಾಡಲಿಲ್ಲ. ಒಂದೇ ಸಲ ಅಡುಗೆ ಮಾಡಿದೆ. ಅನ್ನ ಸಾಂಬಾರು ಮಾಡಿಬಿಟ್ಟು ತರಕಾರಿ ಎಲ್ಲ ಇತ್ತು, ಬೇಳೆ ಇನ್ನೂ ಇಟ್ಬಿಟ್ಟು ಹೋದರೆ ತರಕಾರಿ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಇನ್ನು ಬರೋ ತನಕ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿಬಿಟ್ಟೆ. ಅದಾದಮೇಲೆ ಅಡುಗೆ ಆದಮೇಲೆ ಸ್ವಲ್ಪ ಲೇಟಾಗೇ ಎದ್ವಿ. ಏನು ಬಿಡು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಲೇಟಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎದ್ದು ಅಡುಗೆ ಎಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸಿ ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಅದು ನಾನು ಹಾಲಿಡೇ ಬೇಕು ಅಂತ ಹೇಳ್ಬಿಟ್ಟು ಲೀವ್ ತೊಗೊಂಡಿದ್ದರಿಂದ 4 ಡೇಸು ನನಗೆ ಯಾವುದೇ ರೀತಿ ಆರ್ಡರ್ಸ್ ಬರೋದಿಲ್ಲ. ನಂದು ID ಪೂರ್ತಿ ಬ್ಲ್ಯಾಕ್ ಮಾಡ್ತಾರೆ, ಬೇರೆಯವ್ರಿಗೆ ತೋರಿಸೋದಿಲ್ಲ. ಸೊ ಆ ರೀತಿಯಾಗಿರುತ್ತೆ. ಆವಾಗ ಅದಕ್ಕೆ ಏನಾಗಿತ್ತು, ಪೂರ್ತಿ ಸುಮಾರು ಒಂದು 7-8 ಆರ್ಡ್ರ್ಗಳು ಬಂದ್ಬಿಟ್ಟಿತ್ತು. ಸೊ ಹಿಂದಿನ ದಿವಸನೇ ಸರಿ ಆಯಿತು, ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಬಿಡೋಣ, ಇನ್ನು ಕೊಟ್ಟು ಹೋಗೋದಕ್ಕೆ ಸರಿ ಹೋಗುತ್ತೆ, ಇವತ್ತು ಎಲ್ಲ ಮುಗಿಸ್ಬಿಡೋಣ ಇವತ್ತು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿ ನಾವು ಮಧ್ಯಾಹ್ನ ಬರ್ತೀವಿ. ಪ್ರತಿದಿನ ಒಂದು 2 ಗಂಟೆ ಮೇಲೇ ಕೊರಿಯರ್ಗಳೆಲ್ಲ ಪೂರ್ತಿ ಕೊರಿಯರ್ ಬಾಯ್ ಎಲ್ಲ ಬರೋದು 2 ಗಂಟೆ ಮೇಲೇ. ಯಾವಾಗ್ಲೂ 3 ಜನ ಬರ್ತಾರೆ, 3 ಜನನೂ ಕೂಡ ಆ ಟೈಮ್ಗೆ ಬರೋದು. 3 ಗಂಟೆ, 3:30, 2 ಗಂಟೆ, 2:30 ಈ ರೀತಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ 2 ಗಂಟೆ ಮೇಲೇ. ಸೊ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಬರ್ತೀವಲ್ವ. ಸೊ ಬಂದು ಒಂದೇ ಸಮ ಇಕ್ಕಟ್ಟು ಮಾಡ್ಕೊಳ್ಳೋದು ಬೇಡ, ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಫಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಒಟ್ಟಿಗೆ ಇನ್ನೇನು ಸಂಜೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋದಷ್ಟು ಗ್ಯಾರಂಟಿ ಇರಲಿಲ್ಲ. ಪಾಪ ಅವ್ರು ಹೇಳಿ 1 ವಾರ ಆಗಿತ್ತು, ನಾನು ಮರ್ತೇ ಬಿಟ್ಟಿದ್ದೆ ಅದನ್ನು. ಆಮೇಲೆ ಸಡನ್ಲಿ ನೆನಪಾಯಿತು, ಲೊಕೇಶನ್ ಎಲ್ಲ ಕಳಿಸಿದ್ರು. ಆಮೇಲೆ ಅದನ್ನು ನೋಡಿಬಿಟ್ಟು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೇಳಿ ಆವಾಗ ಸಡನ್ನಾಗಿ ಸ್ನಾನ ಮಾಡ್ಕೊಂಡು ನಾವು ರೆಡಿಯಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈಗ ನಾವೆಲ್ಲಾದರೂ ಒಂದು ಕಡೆ ಹೋಗಬೇಕು, ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ, ಟ್ರಿಪ್ ಪ್ಲ್ಯಾನ್ ಆಗಿರ್ಬೋದು, ಏನಾದರೂ ಒಂದು ಖುಷಿಯಿಂದ ಏನಾದರೂ ಮಾಡಿರ್ತೀವಿ ಅಂತ ಅಂದರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಟೈಮೇ ಹೋಗ್ತಿರಲ್ಲ. ಅಯ್ಯೋ ಯಾವಾಗಪ್ಪ ಆ ದಿನ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ಇವತ್ತು ಶುಕ್ರವಾರ ಅಂತೂ ನಿಜವಾಗ್ಲೂ ಏನು ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ಎಷ್ಟು ಬೇಗ ಟೈಮ್ ಆಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಸಂಜೆ ಅದೆಷ್ಟು ಬೇಗ ಆಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಟೈಮು ಮೂವ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಆಸೆ ಇಟ್ಕೊಂಡಿದ್ವಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಫೈನಲಾಗಿ ಇವತ್ತು ಹೊರಟಿದ್ದಾಯಿತು. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದು ಇಲ್ಲೇ ಪಕ್ಕದ ಏರಿಯಾದಲ್ಲೇ ಇದ್ದಿದ್ದು. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ಅಷ್ಟೇ, ನಮ್ಮ ಯಜಮಾನ್ರ ಕಡೆ ರಿಲೇಷನ್ಸು. ಬಟ್ ಅವ್ರದ್ದು ಬಂದು ನಮ್ಮ ಯಜಮಾನ್ರು ಗಾಡೀಲಿ ಹೋಗೋಣ ಅಂತ ನಾನಂದೆ. ಅಯ್ಯೋ ಇಲ್ಲ ಅಮ್ಮ, 4 ಜನ ಮಕ್ಕಳು, ನಾನು ನೀನು ಎಲ್ಲ ಆಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿದ್ರು. ಇಲ್ಲೇ ಅಲ್ವಾ ನಡೀರಿ ಅಂತ ಹೇಳಿದ್ದಕ್ಕೆ, ಇಲ್ಲ ನಿಜವಾಗ್ಲೂ ಆಗಲ್ಲ, ಸುಮ್ಮನೆ ಯಾಕೆ ಹಿಂಸೆ ಪಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಲೊಕೇಶನ್ ಕಳಿಸಿದ್ಲು. ಆಟೋ ಎಲ್ಲ ಬುಕ್ ಮಾಡಿಕೊಂಡು ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮದು ಪುಣ್ಯನೋ ಏನೋ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನಾವು ಟ್ರಿಪ್ಗೆ ಹೋಗೋ ದಿನನೇ ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋವಂಥ ಒಂದು ಅವಕಾಶ ಸಿಕ್ತು. ನಾನು ದೊಡ್ಡವ್ರ ಬಾಯಲ್ಲಿ, ಸುಮಾರು ಜನದ ಬಾಯಿಗಳಲ್ಲಿ ಕೇಳಿದ್ದೀನಿ. ಸೊ ಹಿರಿಯರು ಹೇಳಿದ ಮಾತು ಇದು, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ
ಕರೀದೇ ಇದ್ರೂ ಹೋಗಬೇಕು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾರೆ. ಬಟ್ ಯಾರೂ ಕರೀದೇ ಇರೋರ ಮನೆಗೆ ಹೋಗೋದಿಲ್ಲ. ಅದೇನೋ ಹಿರಿಯರ ಮಾತು ಅದು ಒಂದು ಅಷ್ಟೇನೆ. ಸೊ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಅದು ಇವತ್ತು ನೈಟು ಟ್ರಿಪ್ ಹೊರಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲೇ ಒಂದು ಹೋಗಬೇಕು ಅಂತ ಹೇಳಿದ್ರು ಮನೇಲಿ ಪೂಜೆ ಮಾಡಿ ದೀಪ ಹಚ್ಚಿ ನಾವು ಹೋಗ್ತೀವಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರೋ ಥರ ಆಶೀರ್ವಾದ ಮಾಡು ನನ್ನಪ್ಪ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡೇ ನಾವು ಹೋಗ್ತೀವಿ. ಎಲ್ಲಿಗೆ ಹೋಗಬೇಕು ಅಂತ ಅಂದ್ರೂ ಅಂಥದ್ರಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಕ್ಕಿದೆ ಅಂತ ಹೇಳಿದ್ರೆ ಪುಣ್ಯ ಅಂತಲೇ ಹೇಳ್ಬೋದು. ಹಂಗೂ ಒಂದು ವಾರ ಆಗಿತ್ತು, ಮರ್ತ್ಬಿಟ್ಟಿದ್ವಿ, ನೆನಪೇ ಇರಲಿಲ್ಲ. ಸೊ ಆಮೇಲೆ ನೆನಪಾಯಿತು ಲೊಕೇಶನ್ ನೋಡಿಬಿಟ್ಟು ವಾಟ್ಸಪ್ಪಲ್ಲಿ. ನಮ್ಮ ಮನೆಯವ್ರಿಗೆ ಹೇಳಿದೆ, ಈ ರೀತಿ ಹೇಳಿದ್ಲಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯೋ ಇವಾಗ ಎಲ್ಲಿ ಟಯರ್ಡ್ ಆಗುತ್ತಲ್ವ, ಅಲ್ಲಿಂದ ಬಂದು ಅಲ್ಲಿಂದ ಹೋಗಿ ಎಲ್ಲಿ ದೂರ ಏನಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಅಲ್ವಾ, ನಡೀರಿ ಪಕ್ಕದ ಏರಿಯಾನೆಲ್ಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿದೆ. ಅಯ್ಯೋ ಹಂಗೆ ಹಿಂಗೆ ಅಂತಲೇ ಸ್ವಲ್ಪ ವಾದ ವಿವಾದಗಳು ಮಾಡಿದ್ರು. ನಾನಿಲ್ಲ, ಹೋಗಲೇಬೇಕು, ಹೋಗಿ ಬರೋಣ ನಡೀರಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋದೆ. ಅವ್ರಿಗೆ ಅಷ್ಟು ಸ್ವಲ್ಪ ಜನಗಳನ್ನ ಸೇರಬೇಕು ಅನ್ನೋದು ಅಷ್ಟು ಇಲ್ಲ. ಸೊ ಅವ್ರ ಕಡೆ ರಿಲೇಷನ್ಗೆ ಅವರೇ ಬರಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರು ಹೇಳೋ ಮಾತು ನಿಜನೇ. ಅವ್ರು ಹೇಳೋದೇನು ಅಂದರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಕತೆ ಕೇಳಬೇಕು, ಬೇಗ ಹೋಗಬೇಕು ಅಂತ ಅವ್ರ ಆಸೆ. ಬಟ್ ನಾವು ನೋಡಿದ್ರೆ ಅಷ್ಟೊತ್ತಿಗೆ ಹೋಗ್ತಿದ್ವಲ್ಲ, ಊಟ ಮಾಡೋಕ್ಕೆ ಹೋಗ್ತಿದ್ದೀವಾ ಅಂತ ಇವ್ರು ಬೈತಿದ್ರು. ಇಲ್ಲ, ಆಶೀರ್ವಾದನಾರ ಸಿಗುತ್ತಲ್ವ, ನಡೀರಿ ಹೋಗ್ಬರೋಣ, ಪರವಾಗಿಲ್ಲ, ಏನು ಬೆಳಿಗ್ಗೆನೇ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ, ನಡೀರಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಹೋಗಿ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದಿದ್ದ ತಕ್ಷಣವೇ ಕೊರಿಯರ್ ಅವ್ರು ಬಂದು ಫೋನ್ ಮಾಡಿದ್ರು. ಸ್ವಲ್ಪ ಮಾತ್ರ ಇಟ್ಕೊಂಡು ಸ್ವಲ್ಪ ಕೊಟ್ಟೆ. ಏನಕ್ಕಂದರೆ ಅವ್ರದ್ದು ಅಲ್ಲೇ ನೇಮ್ ಬಂದುಬಿಡುತ್ತೆ, ಇಂಥ ಕಂಪ್ನಿಯವ್ರದ್ದು ಅಂತ ಹೇಳ್ಬಿಟ್ಟು. ಆ ಕಂಪ್ನಿಯವ್ರು ಬಂದಾಗಲೇ ಕೊಡಬೇಕು. ಸೊ ಇವರು ಬೇರೆಯವರು ಬಂದಿದ್ದು, ಸೊ ಅವ್ರಿಗೆ ಕೊಟ್ಟಿದ್ದಾಯಿತು. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಬ್ಯಾಲೆನ್ಸ್ ಇತ್ತು. ನೆಕ್ಸ್ಟ್ ಆಮೇಲೆ ಬರ್ತಾರೆ, ಅವ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಆಮೇಲೆ ಇನ್ನು ನೈಟು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಎಲ್ಲ ಏನೂ ಬರಲ್ಲ ಅಮ್ಮ, ನಾನು ಸ್ವಲ್ಪ ಮಲಗಿಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಮಲ್ಕೊಳ್ಳಿ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಮಲ್ಕೊಂಡಿದ್ರು. ಇನ್ನು ಮಕ್ಕಳಂತೂ ಆಟ ಆಡ್ತಿದ್ರು. ಅವರಂತೂ ಕಣ್ಣಂತೂ ಮುಚ್ಚಲ್ಲ. ನನಗೂ ಮಲ್ಕೊಳ್ಳಿ ಅಂತ ಹೇಳಿದ್ರೆ, ಬಿಡಮ್ಮ ಇವಾಗ ಮಲಗಿಬಿಟ್ರೆ ಅವರು ಬಸ್ಸಲ್ಲಿ ಮಲಗೋದಿಲ್ಲ. ಯಾಕಂದರೆ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ನಮ್ಮ ಮಕ್ಳಿಗೆ ಇಬ್ರಿಗೂ ಅಷ್ಟೇ ವಾಮಿಟಿಂಗ್ ಸಿಕ್ಕಾಬಟ್ಟೆ ಇದೆ. ಸೊ ಅದಕ್ಕೆ ಅವ್ರು ಮಲ್ಕೊಳ್ಳಿ ಬಿಡು, ಮಲ್ಕೊಳ್ಳೋದು ಬೇಡ ಬಿಡು, ಅಲ್ಲೇ ಮಲ್ಕೋತಾರೆ ಒಂದೇ ಸಲ. ಇವಾಗ ಮಲ್ಕೊಬಿಟ್ರೆ ನಮ್ಗೆ ನೈಟೆಲ್ಲ ನಿದ್ದೆ ಕೊಡೋಲ್ಲ, ಇದು ಬಸ್ಸಲ್ಲಿ ಮಲಗೋದಿಲ್ಲ ಅವರು ಅಂದರು. ಸರಿ ಆಯಿತು ಬಿಡು, ಅವ್ರ ಪಾಡ್ಗೆ ಅವ್ರು ಆಟಾಡ್ತಾ ಇರಲಿ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಆಮೇಲೆ ಅವರು ಮಲ್ಕೊಂಡ್ರು ನಮ್ಮ ಯಜಮಾನ್ರು. ನಾನು ಯೂನಿಫಾರ್ಮ್ದು ಸಾಕ್ಸು ಸೈಜಸ್ ಎಲ್ಲ ನೋಡಿ ಅದ್ರ ಯೂನಿಫಾರ್ಮ್ ಒಳಗಡೆನೇ ಇಟ್ಬಿಡ್ತೀನಿ. ಟೈ ಬೆಲ್ಟು ಪ್ರತಿಯೊಂದು ಅಷ್ಟೇ ಯೂನಿಫಾರ್ಮ್ ಒಳಗಡೆನೇ ಇಟ್ಬಿಡ್ತೀನಿ. ಒಂದೊಂದು ಸೈಜ್ ಅಷ್ಟೇ, ಒಬ್ರದ್ದು ಚಿಕ್ಕದು ಒಬ್ರದ್ದು ದೊಡ್ಡದು ಸೈಜಸ್ಸು. ಸೊ ಅದನ್ನು ನೋಡ್ಕೊಂಡು ಯೂನಿಫಾರ್ಮ್ ಎಲ್ಲ, ನನಗೆ ಎಲ್ಲಾದರೂ ಹೋಗ್ತೀವಿ ಅಂತ ಅಂದರೆ ಫಸ್ಟು ಮನೆ ನನಗೆ ನೀಟಾಗಿರಬೇಕು, ಎಲ್ಲ ಮುಗಿಸಿ ಹೋಗ್ಬೇಕು, ಆವಾಗ ನೆಮ್ಮದಿ. ನಾವೆಲ್ಲೋದ್ರೂ ಲೇಟಾಗಿ ಬಂದರೂ ಒಂದು ಪಕ್ಷ ನಡೆಯುತ್ತೆ. ಸೊ ಅದೊಂದು ಮನಸ್ಸಲ್ಲಿರುತ್ತೆ, ಅಯ್ಯೋ ಏನಪ್ಪ ಕೆಲಸನೇ ಆಗಿಲ್ಲ, ಇವಾಗ ಹೋಗಿ ಎಲ್ಲ ಮಾಡಬೇಕಾ, ಇದ್ರ ಜೊತೆಗೆ ಅದು ಅಂತ ಅನ್ನೋದೊಂದು ತಲೆನೋವಿರುತ್ತೆ. ಸೊ ನಾನಂತೂ ಫೈನಲಿ ಯೂನಿಫಾರ್ಮ್ ಎಲ್ಲ ಮುಗಿಸಿದ್ನಲ್ಲ, ಅದೊಂದೇ ಖುಷಿ. ಯೂನಿಫಾರ್ಮ್ ಎಲ್ಲ ಒಗೆದು ಎಲ್ಲ ಇದು ಮಾಡಿದೆ. ಅಷ್ಟೊತ್ತಿಗೆಲ್ಲ ಒಣಕೊಂಡಿತ್ತು. ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ಟು, ಇನ್ನು ಗಿಡಗಳಿಗೆಲ್ಲ ಸ್ವಲ್ಪ ಇನ್ನು ಬರೋ ತನಕ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾಯಿದ್ದೆ. ಆಮೇಲೆ ಅದಾದಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ಸಣ್ಣ ಪುಟ್ಟ ಇರುತ್ತಲ್ಲ, ಬ್ರಷಸ್ಸು, ಪೇಸ್ಟು, ಸೋಪು, ಆಮೇಲೆ ಅದು ಇದು, ಮತ್ತು ಇನ್ನು ನನ್ನ ಮಗಳು ಮೇಕಪ್ ರಾಣಿ, ಸ್ವಲ್ಪ ಮೇಕಪ್ ಸೆಟ್ಗಳು ಏನೇನಾದರೂ ಬೇಕಾಗುತ್ತಲ್ವ, ಇನ್ನು ಎಕ್ಸ್ಟ್ರಾಸು. ಆಮೇಲೆ ಇನ್ನೊಂದು ಪ್ಯಾಕಿಂಗ್ಗೆ, ಆಮೇಲೆ ಏನಾದರೂ ಏನಾದರೂ ಆಯಿತು ಅಂದರೆ ಕವರ್ಸ್ ಬೇಕಾಗುತ್ತೆ, ಇನ್ನು ಬ್ಯಾಗ್ ಬೇಕಾಗುತ್ತೆ. ಇನ್ನು ಅಲ್ಲೇನಾದರೂ ಪ್ರಸಾದಗಳು ತೊಗೋತೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಲ್ಲ ಪ್ರಸಾದಗಳಿಗೂ ಒಂದು ಬ್ಯಾಗು ಇದ್ದರೆ ಪ್ರಸಾದಗಳನ್ನೆಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಡ್ರೈ ಆಗಿರೋ ಬಟ್ಟೆಗಳು ಸಪ್ರೇಟು, ಇನ್ನು ಏನಾದರೂ ಆದರೆ ಅಪ್ಪಿತಪ್ಪಿ ಅಂತ ಹೇಳ್ಬಿಟ್ಟು ನದಿಲಿ ಏನಾದರೂ ಮಾಡಿದ್ರೆ, ನೀರು ನೋಡಿದ್ರೆ ಮೊದಲೇ ನಮಗೆ ಸಮಾಧಾನ ಇರಲ್ಲ. ಸೊ ಇರಲಿ ಅಂತೇಳಿ ಅದೆಲ್ಲ ಪ್ಯಾಕಿಂಗ್, ಇನ್ನೇನು ಬ್ಯಾಲೆನ್ಸ್ ಇತ್ತು ಟೋಟಲಾಗಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸು, ಬಸ್ಸಲ್ಲಿ ಏನಾದರೂ ತಿನ್ನೋದಕ್ಕೆ ಏನಾದರೂ ಬೇಕಾಗುತ್ತಲ್ವ ಮಕ್ಕಳಿಗೆ, ಅದು ಇದು ಅಳು ಮುಳು ಏನಾದರೂ ಇಟ್ಕೋತಾನೆ ಇದ್ದೆ. ಆಮೇಲೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೆ. ಪೂಜೆ ನಾವು ಯಾವುದೇ ಒಂದು ಊರು, ಈಗ ಇಲ್ಲಿ ಬೆಂಗಳೂರಿಂದ ನಮ್ಮೂರಿಗೆ, ನಮ್ಮದು ಕುಣಿಗಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಕುಣಿಗಲ್ಲು. 1.5 hour ಜರ್ನಿ, 2 hours ಊರಿಗೆ ರೀಚ್ ಆಗೋದಷ್ಟೊತ್ತಿಗೆ ಒಂದು 2 hours ಆಗೇ ಆಗುತ್ತೆ. ಸೊ 2 hours 2.5 hours ಅಷ್ಟೊತ್ತಿಗೆ
ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಾವು ಅಟ್ಲೀಸ್ಟು ಅಕ್ಕಪಕ್ಕದ ಊರುಗಳೇ ಆದ್ರೂ ನಾವು ಹೋಗಬೇಕು ಅಂತ ಹೇಳಿದ್ರೆ ಮನೇಲಿ ಪೂಜೆ ಮಾಡೇ ನಾವು ಹೋಗೋದು. ಊರಲ್ಲಿ ತಿಂಗ್ಳಿಗೊಂದೊಂದು ಹಬ್ಬ ಬರ್ತಾನೆ ಇರುತ್ತೆ, ನಮ್ಮೂರಲ್ಲಂತೂ ಎಕ್ಸ್ಪೆಷಲಿ. ಇನ್ನು ಇನ್ನು ಜನವರಿಯಿಂದ ಫುಲ್ಲು ಸ್ಟಾರ್ಟ್ ಆಗುತ್ತೆ. ಇನ್ನು ತಿಂಗಳುಗಳಿಗೂ ಹಬ್ಬ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಮ್ಮದು ಹೆಣ್ದೇವ್ರದ್ದು ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಅದಕ್ಕೆ ಎಲ್ಲರೂ ಹೋಗಬೇಕು ಅಂದರೆ ನಾವು ಮನೇಲಿ ಪೂಜೆ ಮಾಡಿಯೇ ಹೋಗೋದು. ಪೂಜೆ ಮಾಡಿಲ್ಲ ಅಂದರೆ ನನಗಂತೂ ಸಮಾಧಾನವೂ ಇರಲ್ಲ, ನೆಮ್ಮದಿನೂ ಇರಲ್ಲ. ಸೊ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಹಾಕಿ ರೆಡಿ ಮಾಡಿದೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಹೂ ರೈಟ್ ಕಮ್ಮಿ ಇರೋದ್ರಿಂದ ನಾನು ಅರ್ಧ ಕೆ ಜಿ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಕೆ ಜಿ ತೆಗೆದಿಟ್ಕೊಂಡ್ರೆ ಒಂದು 3 ಟ್ರಿಪ್ಪು ನನಗೆ ದೇವ್ರ ಮನೆಗೆ ಆಗುತ್ತೆ. ತಿಂಗಳಿಗೆ ನನಗೆ 2 ಕೆ ಜಿ ಹೂವು ಅಂದರೆ ನನಗೆ ಸಾಕಾಗುತ್ತೆ. ವಾರಕ್ಕೆ ಅರ್ಧ ಕೆ ಜಿ ಹೂವು ಅಂದರೆ ಸಾಕು, ಒಂದು 3 ಸಲ ಬರುತ್ತೆ. ವಾರಕ್ಕೊಂದು 3 ಸಲ ಹೂವು ಹಾಕ್ಕೊಂಡು ನಾನು ಪೂಜೆ ಮಾಡ್ಕೋತೀನಿ. ಅದೇ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು, ಗೊತ್ತಿಲ್ಲದೆ ಇರೋ ಊರು, ನಮಗೆ ಯಾವತ್ತೂ ಟ್ರಿಪ್ಪು ಅಂತ ಹೋಗಿಲ್ಲ. ಮದುವೆ ಆಗಿ 10 ವರ್ಷ ಆಯಿತು. ಮದುವೆಗಿಂತ ಮುಂಚೆ ಅಂತೂ ಕಾಲೇಜ್ ಆಯಿತು, ಮನೆ ಆಯಿತು. ಮದುವೆ ಆದಮೇಲೆ ಇಲ್ಲಿ ನಮ್ಮ ಬೆಂಗಳೂರು ಆಯಿತು, ಬಿಟ್ಟರೆ ಅಮ್ಮನ ಮನೆ ಆಯಿತು, ಬಿಟ್ಟರೆ ಗಂಡನ ಮನೆ ಆಯಿತು. ಇಷ್ಟೇ ಜೀವನ ನಮ್ಮದು ಯಾವಾಗಲೂ ಅಷ್ಟೇ. ಅವಾಗಿಂದ ನಮ್ಮ ಅಪ್ಪ ಅಂತೂ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಮ್ಮ ತಾಯಿಗಂತೂ ಏನೂ ಗೊತ್ತಾಗ್ತಾನೆ ಇರಲಿಲ್ಲ. ಪಾಪ ಈ ರೀತಿ ಇತ್ತು ಪರಿಸ್ಥಿತಿ. ಈಗ ಯಜಮಾನ್ರಿಗೆ ಎಲ್ಲ ಗೊತ್ತು, ಎಲ್ಲಿ ಹೋದ್ರೂ ಬರ್ತಾರೆ. ಇನ್ನು ನಾನು ಡಿಗ್ರಿ ಓದಿದ್ದೀನಿ, ಬಟ್ ನೋ ಯೂಸ್. ಡಿಗ್ರಿ ಓದಿ ಏನೂ ಪ್ರಯೋಜನ ಇಲ್ಲ. ನನಗಷ್ಟು ಅವರಷ್ಟು ಟ್ಯಾಲೆಂಟೆಡು ನಾನಿಲ್ಲ ಅಂತ ಅನಿಸುತ್ತೆ ನನಗೇ ಒಂದೊಂದು ಸಲ. ಏನಕ್ಕಂದರೆ ಅವ್ರು ಓದಿರೋದು ಬರೀ ಸೆಕೆಂಡ್ ಸ್ಟ್ಯಾಂಡರ್ಡು, 2ನೇ ಕ್ಲಾಸ್ ಅಷ್ಟೇ ಓದಿದ್ರು ಸುಮಾರು ಒಂದು 5ರಿಂದ 6 ಭಾಷೆ ಮಾತಾಡ್ತಾರೆ. ಬಟ್ ನನಗಂತೂ ನಿಜವಾಗ್ಲೂ ಅವರಷ್ಟು ಟ್ಯಾಲೆಂಟ್ ಇಲ್ಲ ಅಂತಲೇ ಹೇಳ್ಬೋದು. ಅದೊಂದು ಎಲ್ಲೋದ್ರೂ ಬರ್ತೀನಿ ಅನ್ನೋ ಧೈರ್ಯ ಅವರಿಂದ ನನಗಿದೆ. ಅವರಿಂದನೇ ನಾನು ಧೈರ್ಯವಾಗಿರೋದು ಅಂತಲೇ ಹೇಳ್ಬೋದು. ಅಷ್ಟು ಇದ್ರೂ ಪ್ರಪಂಚ ಎಲ್ಲ ನಮ್ಮ ಯಜಮಾನ್ರು ಸುತ್ತಿದ್ರೂ, ಬಟ್ ಅವರು ಸ್ವಲ್ಪ ಏನು ನೋಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿದಾರಲ್ವ, ಸೊ ನಾವು ದುಡ್ಡು ಸೇವ್ ಮಾಡಬೇಕು, ಟ್ರಿಪ್ಪು ಅಂತ ನಾವು ಎಂಜಾಯ್ಮೆಂಟು ಅಂತ ನಾವು ನಿಂತ್ಕೊಂಡ್ರೆ ದುಡ್ಡೆಲ್ಲ ಅಮೌಂಟೆಲ್ಲ ವೇಸ್ಟ್ ಮಾಡಿಕೊಂಡು ಅಯ್ಯೋ ಹೋಗು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ಇಲ್ಲಿವರೆಗೂ ಬಂದುಬಿಟ್ವಿ. ಬಟ್ ಯಾಕೋ ನನಗೆ ಇಲ್ಲ, ಎಲ್ಲ ಥರದಲ್ಲೂ ಜೀವನದಲ್ಲಿ ಇದ್ರೇ ಅದು ಚೆಂದ, ಏನು ಎಂಜಾಯ್ಮೆಂಟು ಆಗುತ್ತೆ, ದೇವ್ರ ದರ್ಶನವೂ ಆಗುತ್ತೆ, ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಫೈನಲ್ಲಾಗಿ ಹೊರಟಿದ್ದಾಯಿತು. ಆಮೇಲೆ ಇನ್ನು ಅಮ್ಮನ್ನ ನಾನು ಯಾವತ್ತೂ ಬಿಟ್ಟು ಹೋಗಿದ್ದೇ ಇಲ್ಲ. ಎಲ್ಲೇ ಹೋಗಬೇಕು ಅಂದರೂ ಜೊತೆಲೇ. ನಮ್ಮ ಅಮ್ಮನ ಮಾತ್ರ ನಾನು ಎಲ್ಲೂ ಒಂಟಿಗೆ ಕಳಿಸಲ್ಲ. ನಮ್ಮ ಅಮ್ಮ ಅವ್ರ ತಾಯಿ ಊರಿಗೆ ಹೋದರೂ ಅಷ್ಟೇನೆ ನಾನೇ ಜೊತೇಲಿ ಕರ್ಕೊಂಡು ಹೋಗ್ತೀನಿ. ನಮ್ಮ ತಾಯಿಯವ್ರ ಊರಲ್ಲಿ ಯಾರು ಸತ್ತಿರೋದ್ರು ಅಷ್ಟೇನೆ ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಈ ಥರ ಇರುತ್ತೆ. ಬಟ್ ಇದೇ ಫಸ್ಟ್ ಟೈಮ್ ನಮ್ಮ ಅಮ್ಮನ್ನ, ನನ್ನ ತಾಯಿನ ನಾನು ಬಿಟ್ಟೋಗಿರೋದು ಅಂದರೆ ಇದೇ ಫಸ್ಟ್ ಟೈಮ್. ಎಲ್ಲೂ ಬಿಟ್ಟು ಹೋಗ್ತಿರ್ಲಿಲ್ಲ, ಬಟ್ ಈಗಲೇ ಫಸ್ಟ್ ಟೈಮ್ ಬಿಟ್ಟೋಗಿರೋದು. ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಾಮೂಲಿ, ಯಾವಾಗಲೂ ಅಮ್ಮನ ಕರ್ಕೊಂಡು ಹೋಗ್ತಿಲ್ಲ, ಅದು ಮಾಮೂಲಿ ಆ ಥರ. ಬೇರೆ ಏನಾದರೂ ಟ್ರಿಪ್ಪು ಅಂತ ಏನಾರು ಹೋಗ್ತಿದ್ರೆ ಅಮ್ಮನಂತೂ ಬಿಟ್ಟು ನಾನು ಯಾವತ್ತೂ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮು. ಅಮ್ಮ ಹೋಗಿ ಬನ್ನಿ ಆಯಿತು, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಬಂದಿದ್ದರು. ಇನ್ನು ಮನೆ ಕೀಯೆಲ್ಲ ಅಮ್ಮನ ಕೈ ಕೊಟ್ಟು ಹೋಗ್ಬೇಕಿತ್ತಲ್ಲ, ಇನ್ನು ಉಳಿದಿದ್ದು ಅದು ಇದು ಏನಾರ ಇರುತ್ತೆ ಎಲ್ಲ ತೊಗೊಂಡೋಗು ಬಾ ಅಂತ ಅಮ್ಮನ್ನ ಕರೆದಿದ್ದೆ. ಬಂದಿದ್ದರು. ಇನ್ನು ಮಕ್ಳ ಕೈಗೆ ನನ್ನ ಕೈಗೆಲ್ಲ ದುಡ್ಡು ಕೊಟ್ಟು ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು. ಹಂಗೂ ಅಮ್ಮ ರೇಗಿಸ್ತಾಯಿದ್ರು, ನೋಡಪ್ಪ ನಿನ್ನ ಹೆಂಡ್ತಿ ನನ್ನ ಕರೀಲೇ ಇಲ್ಲ, ಬಾಯಿ ಮಾತ್ಗುರು ಅಂತ ರೇಗಿಸ್ತಾಯಿದ್ರು ನಮ್ಮಮ್ಮ. ನನಗೆ ನಗು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆಯಿತು ಬಾ ಇವಾಗ ಏನಂತೆ ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾಯಿದ್ದೆ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಊಟ ಮಾಡಿಸ್ಬಿಡು ಅವ್ವ ಅಂತ ಹೇಳ್ಬಿಟ್ಟು, ನಾನಂತೂ ನನ್ನ ತಾಯಿನ ಅವ್ವ ಅಂತಲೇ ಕರೆಯೋದು. ಆಮೇಲೆ ಅಮ್ಮಂಗೆ ಊಟ ಹಾಕ್ಕೊಟ್ಟೆ, ತಿನ್ನಿಸ್ತಾಯಿದ್ರು. ಇನ್ನೂ ನಾವು ತಿನ್ನಿಸಿ ನಾನು ತಿಂದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. 9:45 ಅಂತ ಅಂದರೆ ನಾವು 8:45 8:00ವರೆಗೆ ಮನೆ ಬಿಟ್ಟರೆ ನಮಗೆ ಒಳ್ಳೆಯದು. ಏನಕ್ಕಂದರೆ ಮುಂಚೆಲೇ ಇರಬೇಕಲ್ವ. ಸೊ ಅದಕ್ಕೆ ಊಟ ಎಲ್ಲ ಮಾಡಿ ಸಾಂಬಾರು ಸ್ವಲ್ಪ ಮಿಕ್ಕಿದ್ದೆಲ್ಲ ಅಮ್ಮನಿಗೆ ಕೊಟ್ಟು, ಸ್ವಲ್ಪ ರೈಸು ಮಿಕ್ಕಿತ್ತು, ರೈಸು ಕೊಟ್ಟು ಕಳಿಸ್ದೆ. ಇನ್ನು ಗ್ಯಾಸ್ ಎಲ್ಲ ಒರೆಸಿ, ನೀವೇ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಪಾತ್ರೆ ಅಂತೂ ಫುಲ್ಲು ಬೆಟ್ಟದ ಥರ ಆಗಿಬಿಟ್ಟಿತ್ತು. ಇನ್ನು ಸಂಡೇ ಅಮ್ಮಂಗೆ ರಜೆ ಇರುತ್ತಲ್ವ, ಸೊ ಮನೆಗೆ ಬಂದು ಸ್ವಲ್ಪ ಎಲ್ಲ ನೋಡ್ಕೋತಾ ಇರಮ್ಮ ಇಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಎಲ್ಲ ತೊಳೆದು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ರೆಡಿ ಆಗಿದ್ದಾಯಿತು. ರೆಡಿಯಾಗಿ ನಾವು ಎಲ್ಲ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಎಲ್ಲರ ಹತ್ರನೂ.
ಏನಂದರೆ ಇವಾಗ ನೆಕ್ಸ್ಟು ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ನಾನು ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನು ಚಾಲೆಂಜು ಅಂತ ಹೇಳಿದ್ರೆ, ಪ್ರತಿ ಒಂದು ದಿನವೂ 365 ದಿನ ಏನೋ ಇದೆ ಅಲ್ವಾ ಒಂದು ವರ್ಷಕ್ಕೆ, ಅಷ್ಟು ದಿನವೂ ವೀಡಿಯೋನ ಕಂಪಲ್ಸರಿಯಾಗಿ ಬಿಡದೇನೆ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಬಿಡದೇನೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟರ ಮಟ್ಟಿಗೂ ನನ್ನ ಕೈಲಿ ಸಾಧ್ಯ ಆಗುತ್ತೋ ಈ ಬ್ಯುಸಿ ಕೆಲಸದಲ್ಲಿ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಲೇಬೇಕು ಅಂತ ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ. 1ನೇ ತಾರೀಕಿಂದನೇ ನ್ಯೂ ಇಯರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿದಿನ ಕಂಟಿನ್ಯೂಸ್ ಆಗಿ ಒಂದು ದಿನವೂ ತಪ್ಪದಂಗೆ ವೀಡಿಯೋನ, ಯಾವ ವೀಡಿಯೋನಾರ ಆಗಿರ್ಬೋದು, ಕುಕ್ಕಿಂಗು, ವ್ಲಾಗು, ಡೈಲಿ ವ್ಲಾಗ್ ಅಂತ ಹೇಳಿದ್ಮೇಲೆ ಡೈಲಿ ನಾನು ಅಪ್ಲೋಡ್ ಮಾಡ್ತಾನೆ ಇರಬೇಕು. ಬಟ್ ಸ್ವಲ್ಪ ಈಗ ಅದು ಇದು ಏನಾರೋ ಪ್ರಾಬ್ಲಮ್ ಆದಾಗ ಹಿಂಗಾಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ನನಗೆ ಚಾಲೆಂಜು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಈ ವಿಡಿಯೋ ಇವತ್ತು ಲಾಸ್ಟು 31ಗೆ ಲಾಸ್ಟ್ ಆಗುತ್ತಲ್ವ. ಸೊ ಇನ್ನು ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಹೊಸ ವರ್ಷಕ್ಕೆ ಪ್ರತಿದಿನ ಡೈಲಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಒಂದು ದಿನವೂ ಮಿಸ್ ಆಗೋಲ್ಲ. ಒಂದು ದಿನ ವೀಡಿಯೋ ಮಿಸ್ ಆಯಿತು ಅಂದ್ರೂ ನಾನು ಚಾಲೆಂಜಲ್ಲಿ ಸೋತೆ ಅಂತಲೇ ಅರ್ಥ. ಸೊ ನಿಮಗೂ ಗೊತ್ತಾಗುತ್ತೆ ನನ್ನ ಜೀವನದಲ್ಲಿ ನಾನೆಷ್ಟು ಹಠಮಾರಿ ಹಿಡ್ದಿದ್ದಟ ಬಿಡಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನ ನಾನು ಯಾವ ಥರ ಮಾಡ್ತೀನಿ ಅದೆಲ್ಲ ಪ್ರತಿಯೊಂದು ನಿಮಗೂ ಒಂದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಚಾಲೆಂಜಿಂಗಾಗಿ ತಗೊಂಡು ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಇದರಲ್ಲೇ ಶೇರ್ ಮಾಡಬೇಕು ಅಂತ ಇತ್ತು. ಏನಕ್ಕಂದರೆ ಇಯರ್ ಎಂಡಲ್ಲಿ ಈ ವಿಡಿಯೋ ಲಾಸ್ಟ್ ಅಲ್ವಾ ಬರೋದು. ಸೊ ಅದಕ್ಕೆ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಆಮೇಲೆ ಇನ್ನೂ ಹೊರಟಾಯಿತು. ಬಸ್ಸು ರೆಡಿ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಆಮೇಲೆ ಬಂತು. ಇದೆಲ್ಲ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಅಂತ ಕೊಟ್ಟಿರೋ. ನಿಂದು ಕತೆ ಏನು? ನಿಂದು ಕತೆ ಸ್ವೆಟ್ರ್ ಹಾಕೊಳ್ಳೋ ನೋಡಲ್ಲಿ ಪುಟ್ಟಿ ಹಾಕೊಂಡವಳೆ, ಹಾಕೋ. ಹಾಕೊಳ್ಳಲ್ವಾ? ಏಕೆ ಹಾಕೊಂಡೆ ಹಾಕತ್ತೀಯಾ? ಬಸ್ ಮೂವದ್ಮೇಲೆ ಹಾಕೊಂಡೆ ಹಾಕತ್ತೀಯಾ? ಚಾಲೆಂಜಾ? ಎಷ್ಟೆಷ್ಟು ಚಾಲೆಂಜು ಹಾಕೊಂಡೆ ಹಾಕತ್ತೀಯಾ? ಚಳಿ ಆದರೆ ಗಡಗಡ ಅಂತ ನಡುಕ್ತೀಯಲ್ಲ, ಅವಾಗ ನಾವು ಕೊಡಲ್ಲ ಸ್ವೆಟ್ರನ್ನ. ಬೇಡವಾ? ಲೋಕೆ ಬೇಡವಂತೆ ಲೋಕೆ, ಆಯ್ತಾ? ಇದೇ ಮಾತು. ಹಿಂಗೆ ಗಡಗಡಗಡ ನಡುಗೆ ನಡುಕ್ತೀಯ? ನಡ್ಗಲ್ವಾ? ನೋಡ್ಕೋಬೇಕಾದ್ರೆ ನೋಡು. ನೋಡು ಶುರು ಆಯ್ತದೆ, ಬಸ್ ಮೂವ್ ಆದ್ಮೇಲೆ ಶುರು ಆಯ್ತದೆ ನೋಡು. ಶುರು ಆಗುತ್ತೆ ನೋಡು. ಕೇಳಂಗಿಲ್ಲ ನೀನು ಸ್ವೆಟ್ರನ್ನ ಚಳಿ ಬಂದರೆ. ಹಾಂ, ಇನ್ನು ನನ್ನ ಮಗ ಅಂತೂ ಸ್ವೆಟರ್ ಹಾಕೊಳ್ಳೋ ಅಂದರೂ ಹಾಕೋತಾ ಇರಲಿಲ್ಲ. ನನಗೆ ಬೇಡ ಅಂತಿದ್ದ. ಅದೊಂದು ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇನೆ. ಆಮೇಲೆ ಎಲ್ಲ ಮುಗಿಸಿ ಹೊರಟಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತ ಹೇಳ್ಬೋದು. 9 ಅವರ್ ಏನೋ ಅಂತ ಅನಿಸುತ್ತೆ, 9-10 ಅವರು ಜರ್ನಿ. ಸೊ ಇನ್ನು ನೆಕ್ಸ್ಟು ಶೃಂಗೇರಿಗೆ ತಲುಪಿದ್ದು. ಫಸ್ಟ್ ಡೇ ನಾವು ಶೃಂಗೇರಿಗೆ ಹೋಗ್ತಾಯಿದ್ದೀವಿ. ಶೃಂಗೇರಿಗೆ ತಲುಪಿದ್ದು, ಶೃಂಗೇರಿ ವ್ಲಾಗು ನೆಕ್ಸ್ಟು ಹೊಸ ವರ್ಷದ ದಿನವೇ ಬರುತ್ತೆ. ಸೊ ಆ ವಿಡಿಯೋಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಒಂದು ಅನುಭವ ಇತ್ತು ಅಂದರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಏನಂದರೆ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.